ಒಂದು ಸಂಗೀತದ ಮಹಾಸಭೆ, ನೂರಾರು ಜನ ಸೇರಿದ್ದಾರೆ. ಒಂದು ದೊಡ್ಡ ಕಾರ್ಯಕ್ರಮ, ಮಹಾಘನವಾದ ವಿದ್ವಾಂಸರ ಪಿಟೀಲು ವಾದನ, ಪಿಟೀಲು ಕಚೇರಿ ಆರಂಭ ಆಗಿದೆ. ಮುಂಭಾಗದ 3 ಸಾಲುಗಳಲ್ಲಿ ಮಹಾವಿದ್ವಾಂಸರೆಲ್ಲ ಕೂತಿದ್ದಾರೆ. ಇನ್ನುಳಿದಂತೆ ಜನಸ್ತೋಮವೇ ಸೇರಿದೆ. ಈಗ ಪಿಟೀಲು ಶುರುವಾಗಿದೆ. ಇಂತಹ ಸಂದರ್ಭದಲ್ಲಿ 1-1.5 ಗಂಟೆ ಪಿಟೀಲು ಕಚೇರಿ ನಡೆದಿದೆ. ಇದ್ದಕ್ಕಿದ್ದ ಹಾಗೆಯೇ ಈ ರಸಾಸ್ವಾದ ಮಾಡುತ್ತಿರುವ ಸಂದರ್ಭದಲ್ಲಿ 6 ತಂತಿಯ ಪಿಟೀಲಿನ ಒಂದು ತಂತಿ ಠಣ್ ಅಂತ ಕಿತ್ತು ಹೋಗುತ್ತೆ. ಈ ಮುಂದ್ಗಡೆ ಕುಳಿತಿದ್ರಲ್ಲ ವಿದ್ವಾಂಸರು, ಇವ್ರಿಗೆ ಗೊತ್ತಾಗೋಯ್ತು. ಅವ್ರಿಗೆಲ್ಲ ಗೊತ್ತಾಯ್ತು, ಸುಮ್ಮನಿದ್ರು. ಈತನಿಗೂ ಗೊತ್ತಾಯ್ತು, ಈ ವಿದ್ವಾಂಸರು ಯಾರು ನುಡಿಸ್ತಾ ಇದ್ರು ಅವ್ರಿಗೂ ಗೊತ್ತಿತ್ತು. ಆದ್ರೆ ಅವರು ಏನು ಯೋಚನೆ ಮಾಡಲಿಲ್ಲ, ಅವರು ಏನು ವಿಚಲಿತರಾದ ಹಾಗೆ ಕಾಣಲಿಲ್ಲ. ಉಳಿದ 5 ತಂತಿಗಳಲ್ಲೇ ಕಚೇರಿಯನ್ನು ಮುಂದುವರಿಸ್ತಾ ಇದ್ರು. ಇಟ್ ಕಂಟಿನ್ಯೂಡ್. ಹಾಗೆ ಪ್ರಾರಂಭ ಆಯಿತು, ಮತ್ತೆ ಹಾಗೆ ನಡೀತಾ ಇತ್ತು. ಇನ್ನೊಂದು 10 ನಿಮಿಷ ಆದಮೇಲೆ 2ನೇ ತಂತಿಯು ಠಣ್ ಅಂತ ಕಟ್ಟಾಯಿತು. ಹೀಗೆ ವಿದ್ವಾಂಸರಿಗೆ ಸಣ್ಣದಾಗಿ ಆತಂಕ ಶುರುವಾಯಿತು. ಇದೇನಿದೆ, ಒಂದಾದ್ಮೇಲೆ ಒಂದು ತಂತಿಗಳು ಕಟ್ಟಾಗ್ತಾ ಇದೆಯಲ್ಲ, ಕತ್ತರಿಸ್ತಾ ಇದೆಯಲ್ಲ ಅಂತ ಅವ್ರಿಗೆ ಸ್ವಲ್ಪ ಆತಂಕ ಆದಂಗೆ ಆಯಿತು. ಬಟ್ ಕಚೇರಿ ಮಾತ್ರ ಕಂಟಿನ್ಯೂ ಆಗ್ತಾನೆ ಇತ್ತು. ಉಳಿದ ತಂತಿಗಳಲ್ಲಿ ಇವ್ರು ಮಾಡ್ತಾ ಇದ್ರು. ಹೀಗೆ ನಡೀತು ಇನ್ನೊಂದು 1/2-3/4 ಗಂಟೆ ಆಗೋದ್ರೊಳಗೆ 6 ತಂತಿಗಳ ಪಿಟೀಲಿನ 5 ತಂತಿಗಳು ಕಟ್ಟಾಗೋಗಿತ್ತು. ಇನ್ನು ಕಚೇರಿ ಮುಗಿದಿಲ್ಲ, ಕಚೇರಿಯ ಕೊನೆ ಹಂತಕ್ಕೆ ಬಂದಿದೆ. ಈ ಎದುರಿಗೆ ಕುಳಿತಿದ್ರಲ್ಲ ವಿದ್ವಾಂಸರು, ಇವರೆಲ್ಲರಿಗೂ ಬಹಳವಾದ ಆತಂಕ. ಅವರೆಲ್ಲರೂ ಒಂದು ರೀತಿಯಲ್ಲಿ ಕಂಪಿಸ್ತಾ ಇದ್ದಾರೆ. ಯಾಕೆ, ಇನ್ನು ಉಳಿದಿರತಕ್ಕಂತಹ ಇನ್ನೊಂದು ತಂತಿಯೂ ಹೀಗೆಯೇ ಕಿತ್ತು ಹೋದಲ್ಲಿ ಈ ಮಹಾವಿದ್ವಾಂಸರಿಗೆ ಅವಮಾನ ಆಗುತ್ತೆ, ಜೊತೆಗೆ ಕಚೇರಿ ನಿಂತು ಹೋಗುತ್ತೆ. ಇಂಥದ್ದೊಂದು ಅವಘಡ ಎಂದೂ ನಡೆಯೋದು ಇವತ್ತು ನಡೆದು ಬಿಟ್ರೆ ಅಂತ ಅವ್ರಿಗೆ ಹೆದರಿಕೆ. ಈಗ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ಇನ್ನೊಂದು 15 ನಿಮಿಷದ ಕಚೇರಿ ಇತ್ತು. ಒಂದು ಉಳಿದ ತಂತಿಯಲ್ಲಿಯೇ ಕಚೇರಿಯನ್ನು ಮುಗಿಸೋದು. ಕಚೇರಿ ಎಲ್ಲ ಮುಗೀತು, ಸದ್ಯ ಎಲ್ಲ ಸಾಂಗವಾಗಿ ಮುಗಿದಾಗಾಯಿತು. ಎಲ್ಲರೂ ಹೊರಟರು. ಆದರೆ ಮುಂದೆ ಕುಳಿತಿದ್ರಲ್ಲ ಇವರಿಗೆ ಪರಿಚಯವಿದ್ದ ಇತರ ವಿದ್ವಾಂಸರು, ಅವರೆಲ್ಲ ಸ್ಟೇಜಿಗೆ ಬಂದರು. ಸ್ಟೇಜಿಗೆ ಬಂದು ಇವ್ರ ಹತ್ರ ಮಾತಾಡ್ತಾ, ವಿದ್ವಾಂಸರೇ, ನಿಮಗೆ ಗೊತ್ತಾಯ್ತೆ, ಒಂದೊಂದಾಗಿ ತಂತಿ ಕಟ್ಟಾಗ್ತಾ ಹೋಗ್ತಾ ಇತ್ತು. ಅಯ್ಯೋ, ಗೊತ್ತಾಯ್ತು. ಹೌದೇ? ಓ, ನಿಮಗೂ ಗೊತ್ತಾಗ್ತಿತ್ತು. ಆದರೆ ನಮಗೊಂದು ಆಶ್ಚರ್ಯದ ಪ್ರಶ್ನೆ ಉಳಿದಿದೆ. ಏನಿಲ್ಲ, ಇನ್ನೊಂದು ತಂತಿ ಉಳಿದಿತ್ತು, ಕಚೇರಿ ಮುಗಿದಿರಲಿಲ್ಲ. ಆ ತಂತಿಯೂ ಕೂಡ ಕತ್ತರಿಸಿ ಹೋಗ್ಬಿಟ್ಟಿದ್ದಿದ್ರೆ, ಕಟ್ಟಾಗಿದ್ದಿದ್ರೆ ಏನು ಮಾಡ್ತಾ ಇದ್ರಿ ತಾವು ಅಂತ. ಆಗ ಆ ವಿದ್ವಾಂಸರು ಗೊಳ್ಳಂತ ನಗ್ತಾ ಒಂದು ಮಾತನ್ನು ಹೇಳ್ತಾರೆ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಿ. ತಂತಿಗಳಿಂದ ಧ್ವನಿ ಬರ್ತಾ ಇತ್ತು ಅಂತ. ಇಲ್ಲ. ಬಹಳ ಒಂದು ರೀತಿಯಲ್ಲಿ ಬಹಳ ಸಾಂಕೇತಿಕವಾಗಿ ಈ ಮಾತನ್ನು ಹೇಳ್ತಾರೆ, ಉತ್ತರವನ್ನು. ಅವ್ರು ಹೇಳಿದ್ರು, ತಂತಿಗಳಿಂದಲ್ಲ ಉತ್ತರ ಬರ್ತಾ ಇದ್ದು, ನನ್ನ ಕೈಯಿಂದ. ನಾನು ಹೇಗೆ ನುಡಿಸ್ತೀನಿ ಅದರ ಮೇಲೆ ಶಬ್ದ ಬರ್ತಾ ಇತ್ತು. ತಂತಿಗಳು ಸಹಾಯ ಮಾಡ್ತಾವೆ ಅಷ್ಟೇ ಶಬ್ದ ಕೊಡೋದಕ್ಕೆ, ಆದರೆ ಆ ಶಬ್ದವನ್ನು ಹೊರಡಿಸುವ ಶಕ್ತಿ ನಮ್ಮ ಕೈನಲ್ಲಿರುತ್ತೆ. ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು. ನಿನಗೆ ನೀನೇ ದನಿಯೋ ಮುದ್ದು ರಾಮ. ನಮ್ಮ ಶಕ್ತಿ ನಮಗೆ ಅರ್ಥ ಆಗಿರಬೇಕು. ಜ್ಞಾನ ಕೌಶಲ ಆತ್ಮಬಲದಿಂದ ನಾವು ಆವೃತರಾದರೆ ನಮಗಿರುವಂತಹ ಜೊತೆಗಾರರು ಯಾರಿದ್ದಾರೆ? ತಂತಿಗಳೇ ಜೊತೆಗಾರರು, ಸ್ನೇಹಿತರೇ ಜೊತೆಗಾರರು, ಪುಸ್ತಕಗಳೇ ಜೊತೆಗಾರರು, ನಮ್ಮ ಕೌಶಲವೇ ನಮ್ಮ ಜೊತೆಗಾರರು, ನಮ್ಮ ಆತ್ಮಶಕ್ತಿಯೇ ನಮ್ಮ ಜೊತೆಗಾರರು, ನಮ್ಮ ಜ್ಞಾನಬಲವೇ ಮಹಾಬಲ. ಬಲಂ ಆತ್ಮಬಲಂ, ಬಲಂ ತೇಜೋಬಲಂ. ಅಂತಹ ಬಲವನ್ನು ಇಟ್ಟುಕೊಂಡ್ರೆ, ನಮ್ಮಲ್ಲಿ ಅಂತಹ ಶಕ್ತಿ ಇದ್ದರೆ ಯಾವುದೂ ಕೂಡ ತೊಂದರೆ ಕೊಡಲ್ಲ, ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನುವಂತಹ ಅದ್ಭುತವಾದಂತಹ ಮಾತನ್ನು ಈ ವಿದ್ವಾಂಸರು ಎಲ್ರಿಗೂ ಕೂಡ ಹೇಳಿದ್ರು. ಎಲ್ರಿಗೂ ತುಂಬ ಸಂತೋಷ ಆಯಿತು. ಬದುಕು ಇಷ್ಟೇ ಅಲ್ವೇ? ಬನ್ನಿ, ಜ್ಞಾನಿಗಳಾಗೋಣ, ಕುಶಲಿಗಳಾಗೋಣ, ಆತ್ಮಬಲವನ್ನು ಹೊಂದೋಣ, ಇರುವ ಪರಿಸರದ ಬೆಂಬಲವನ್ನು ನಮಗೆ ಬೇಕಾದಂತೆ ರಚಿಸಿಕೊಳ್ಳೋಣ. ಆಗ ಅದು ರುಚಿಕಟ್ಟಾಗುತ್ತದೆ. ನಮಸ್ಕಾರ.